ನೋಡ್ರಿ, ನನ್ನ ತಂಗಿ ಶ್ರೀಮಂತರ ಮನೆ ಸೊಸೆ ಆಗಿ ಸಂತೋಷದಿಂದ ನಕ್ಕು ನಲದಾಡಲೆಂಬ ಆಶೆ ನನ್ನ ನರನಾಡಿಗಳಲ್ಲಿ ಉಕ್ಕಿ ಹರಿಯುತ್ತಿದೆ. ಆದರೆ ಬಡತನದಲ್ಲಿ ಬೆಂದು ಹೋಗುತ್ತಿರುವ ನಮಗೆ ತಾವು ಕೇಳಿದಷ್ಟು ವರದಕ್ಷಿಣೆ ಕೊಡಲು ನಮ್ಮಿಂದ ಸಾಧ್ಯವಿಲ್ಲ. ಅಸಾಧ್ಯವಾಗಲಿ, ನಮ್ಮ ನಡೆಗಳು ಈ ಮನೆಯಿಂದ ಹೊರಗಿರುತ್ತವೆ ಎಂದು ಹೇಳಿ ನಡೆದು ಬಿಡು ಅಂಟೇಗೌಡ. ಸೌಕರ್ಯ ಕಟುವಾಗಿ ನುಡಿದು ಕೈ ಬಿಡಬೇಡಿ. ಕಲಿತರೂ ಉದ್ಯೋಗವಿಲ್ಲದ ನಿರುದ್ಯೋಗಿಯಾದ ನಾನೊಬ್ಬ ಇರುವುದೊಂದು ಮನೆ ಮಾರಿ ಬಂದ ಹಣವನ್ನು ನಿಮ್ಮ ಪಾದಕ್ಕೆ ಅರ್ಪಿಸುತ್ತೇನೆ. ದಯಮಾಡಿ ತಾವು ದೊಡ್ಡ ಮನಸ್ಸು ಮಾಡಿ ನನ್ನ ತಂಗಿಗೆ ನಿಮ್ಮ ಹಿರಿಯ ಹೃದಯದಲ್ಲಿ ಸೊಸೆಯ ಸ್ಥಾನ ಕಲ್ಪಿಸಿಕೊಡೆಂದು ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಸೌಕರ್ಯ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನೋಡಿ ಶಿವಾನಂದ, ಈ ರೀತಿ ಕೈ ಮುಗಿದು ಕಣ್ಣೀರು ಹಾಕಿ ಕೇಳಿದ ಮಾತಿಗೆ ಒಮ್ಮಿಂದ ಒಮ್ಮೆಲೆ ಒಪ್ಪಿಕೊಳ್ಳುವನು ಇದೇನು ಕಾಲು ಕಡಿ ವ್ಯಾಪಾರವೂ ಅಲ್ಲ, ಪಶುಗಳ ಮಾರಾಟವೂ ಅಲ್ಲ. ಒಂದು ಹೆಣ್ಣನ್ನು ಸೊಸೆಯ ಸ್ಥಾನಕ್ಕೆ ತಂದು ಅವರ ಊಟ ಬಟ್ಟೆಗಾಗಿ ನಾವು ಕೂಡ ಹಳ್ಳದಂತೆ ಹಣ ಸುರಿಸಬೇಕಾಗುತ್ತದೆಯಪ್ಪ. ಅಂತೆಯೇ ವರದಕ್ಷಿಣೆ ರೂಪದಲ್ಲಿ ನಿಮ್ಮಿಂದ ಕೇಳುತ್ತಿರುವ ಹಣ ಅವರ ಯೋಗಕ್ಷೇಮಕ್ಕಾಗು ಎಂಬುದು ನೀನು ಪೂರ್ತಿ ತಿಳಿದುಕೋ.